ನಡೆಯೋ ನುಡಿನೂ ಸರಿ ಇರಲಿ, ನನಗೇನಾಗೋದಿಲ್ಲ. ನಾ ಜೀರೋ ಆಗಲಿಕ್ಕೂ ತಯಾರಿದ್ದೀನಿ, ನಾ ಹೀರೋ ಆಗ್ಲಿಕ್ಕೂ ತಯಾರಿದ್ದೀನಿ. ನನಗೆ MLC ಟಿಕೆಟ್ ಕೊಟ್ಟಾಗ ಭಾಳಷ್ಟು ಮಾತಾಡಿದ್ರು, ಯತ್ನಾಳ್ ಮುಗೀತತ್ತೇಳಿ. ಅದು ಜನವು ನಾನು ಮುಗಿಸಲಿಲ್ಲ. ಒಂದು ಚಾನಲ್ದವ್ರಂತೂ ನನ್ನ ಬಗ್ಗೆ ಏನು ಹೇಳಿದ್ರು ಅಂದ್ರೆ, ಯತ್ನಾಳಂದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂದರು. ಆದರೆ ಜನರ ಮುಂದೆ ನ್ಯಾಯ ಕೊಡೋ ಮುಂದೆ ಯಾವ ಸರ್ವೆಗಳು ಏನೂ ಆಗೋದಿಲ್ಲ. ನೀವು ಅಷ್ಟೇ ವಿಜೇಂದ್ರನ ವೈಭವೀಕರಣ ಮಾಡ್ಬೋದು, ಯಾಕಂದ್ರೆ ಅವ್ರ ಬಳಿ ಭ್ರಷ್ಟಾಚಾರದ ಸಾಕಷ್ಟು ದುಡ್ಡಿದೆ. ಸುಮಾರು 10,000 ಕೋಟಿ ಗಟ್ಟಲೆ ದುಡ್ಡು ಲೂಟಿನಿ ಮಾಡ್ಯಾರ. ರಾಜ್ಯದ್ದು ದುಬೈದಲ್ಲಿ ಆಸ್ತಿ ಮಾಡ್ಯಾರ, ಮಾರಿಷಸ್ನಲ್ಲಿ ಆಸ್ತಿ ಮಾಡ್ಯಾರ. ನಾವೇನು ಎಲ್ಲಿಯೂ ಏನು ನಮ್ಮ ದೇಶ ಬಿಟ್ಟು ಎಲ್ಲಿಯೂ ಆಸ್ತಿ ಮಾಡಿಲ್ಲ, ನಮ್ಮ ರಾಜ್ಯ ಬಿಟ್ಟು ಹೊರಗೆ ಏನೂ ಇಲ್ಲ. ಅದಕ್ಕೆ ನಮ್ಮ ಬಗ್ಗೆ ನಿಮಗೆ ಅಲರ್ಜಿ ಇದ್ದರೆ ಕೆಲವೊಂದು ಮಾಧ್ಯಮಗಳಿಗೆ ವಿನಂತಿ ಮಾಡ್ಕೊತೀನಿ, ನಮ್ಮನ್ನು ಬಿಡಿ. ಇಲ್ಲ ಕೆಲವೊಂದತ್ತೆ ಹೇಳಕತ್ತೀನಿ, ಕೆಲವೊಂದು ಚಾನಲ್ಗಳು ನಿಮ್ಗೆ ಅಲರ್ಜಿ ಇದ್ರೆ ಬಿಟ್ಬಿಡಿ. ಯತ್ನಾಳ್ ನಾನು ಜೀವನ ಮಾಡ್ಕೊತೀನಿ. ನಾ ಹೆಂಗೆ ಬರ್ತೀನಿ ನೀವು ನೋಡಕತ್ರಿ. ನೀವು ಯಾರು ವಿರೋಧ ಮಾಡೋರು ಸಹಿತ ಒಂದು ದಿವಸ ಹೌದು ಯತ್ನಾಳು ಹೇಳಿದ ಸತ್ಯ, MLC ಆದಾಗ ಹಿಂಗೆ ಅಂದರು, ಯತ್ನಾಳು ಜೀರೋ ಆಗ್ತಾನೆ ತಿಳ್ಕೊಂಡಿದ್ವಿ. ಹೈಯೆಸ್ಟ್ ಲೀಡ್ನೇ ನಾನು ಆಚೆ ಬಂದೆ. 2028 ತನಕ ಕಾಯಿರಿ ನೀವು. ಅಲ್ಲಿ ತನಕ ನನ್ನ ಬಗ್ಗೆ ಡಿಸ್ಕಷನ್ನೇ ಮಾಡಬೇಡ್ರಿ ನಿಮ್ಮ ಚಾನಲ್. ಪಾಪ ಯಾಕೆ ವೇಸ್ಟ್ ಮಾಡ್ತೀರಿ? ನಿಮ್ಮ ಅಮೂಲ್ಯವಾದಂಥ ಚಾನಲ್ಗಳು ವೇಸ್ಟ್ ಮಾಡಬೇಡ್ರಿ ನಿಮ್ಮ ಸಮಯ. ಅದನ್ನೇ ವಿಜೇಂದ್ರಗೆ ದಾರಿ ಇರೋದು. ಮುಂಜಾನೆ ಶುಭಾಷಿತದಿಂದಲೇ ಪ್ರಾರಂಭ ಮಾಡಿ. ಜಯ ಜಯ ವಿಜೇಂದ್ರ ನಿನ್ನ ನಾಮವು ನಮಗೆಲ್ಲ ಅನುಕೂಲವು ಅಂತೇಳಿ ಅಲ್ಲಿಂದ ಪ್ರಾರಂಭ ಮಾಡಿ ಕೊನೆಗೇನು ಎಂಡ್ ಮಾಡ್ತಿರಲ್ಲ ರಾತ್ರಿ 10 ಗಂಟೆಗೆ ಅಲ್ಲಿ ಜಯ ವಿಜೇಂದ್ರ ಜಯ ಯಡಿಯೂರಪ್ಪ ಅವನು ಮುಗಿಸೋದ್ರ ಮೂಲಕ ನೀವು ಭಜನೆ ಮಾಡಿರಿ. ನಾ ಹೆಂಗೆ ಗೆದ್ದು ಬರ್ತೀನಿ, ಹೆಂಗೆ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ. ಇವತ್ತು ನಾ ಜೋಕರ್ ಆಗಿರ್ಬೋದು. ನಿಮಗೆ ಈ ಜೋಕರ್ನೇ ಒಂದು ದಿವಸ ಈ ರಾಜ್ಯವನ್ನು ಆಳ್ತಾನೆ. ಕೆಲವೊಂದು ಹಂದಿಗಳಿಗೆ ಉತ್ತರ ಕೊಡೋದಿಲ್ಲ ಅಂತ ಹೇಳಿ ಈ ರಾಜ್ಯದಲ್ಲಿ ಕೆಲವೊಂದು ಹಂದಿಗಳದಾವೆ. ಹಂದಿಗಳೆಲ್ಲ ಉತ್ತರ ಕೊಟ್ಕೋತ ಹೋದರೆ ನನ್ನ ಸಮಯ ವ್ಯರ್ಥ ಆಗ್ತದೆ. ನೀವು ಅಂಥ ಹಂದಿಗಳ ಬಗ್ಗೆ ಭಾಳ ಹೈಲೈಟ್ ಮಾಡೋಕ್ಕೆ ಹೋಗಬೇಡಿ. ಹಂದಿಗಳು ಏನೇನೋ ಮಾಡಿ ರಾಜಕೀಯಕ್ಕೆ ಬರ್ತಾರೆ. ಈಗ ಎಲ್ಲರಿಗೆ ಫ್ರೀ ಬಸ್ ಪಾಸ್ ಕೊಟ್ಟಾರ, ಎಲ್ಲರಿಗೆ ಲ್ಯಾಪ್ಟಾಪ್ ಕೊಟ್ಟಾರ, ಎಲ್ಲರ ನೋಟ್ಬುಕ್ ಹಂಚಾರ. ಹಂದಿಗಳು ಚುನಾವಣೆಗಾಗಿ ನನ್ನ 2 ಮಕ್ಕಳು ತಲೆ ಮ್ಯಾಗ ಕೈ ಇಟ್ಟು ನಮ್ಮ ಮುಂದೆ ಆ ಸ್ಟೇಜ್ ಮ್ಯಾಗ ಕಂಬಳಿ ಹೂಳದ ಒಂದು ಕಾರ್ಯಕ್ರಮ ಇತ್ತು, ಎಲ್ಲಿ ಮುದ್ದೇಬಾಳದಾಗ. 2 ಮಕ್ಕಳ ತಲೆ ಮ್ಯಾಗೆ ಕೈ ಇಟ್ಟು ನಾನು ಎಂದೂ ರಾಜಕಾರಣಕ್ಕೆ ಬರಲಾರ್ದಂತಹ ಪ್ರತಿಜ್ಞೆ ಮಾಡೋದಂಥ ಅಯೋಗ್ಯರ ಬಗ್ಗೆ ನನ್ನ ಮುಂದೆ ಕೇಳಬೇಡಿ. 40 ಜನ ಸೇರಲಿಕ್ಕೆ ನಾನು ಒಬ್ಬ ಅಭಿಮಾನಿಗಳು 40 ಜನರೇ ಅದಾರಲ್ಲ. ನಮ್ಗೆ ಸತ್ತಾಗಿ 8 ಮಂದಿ ಬೇಕು, 5 ಮಂದಿ ಬೇಕಲ್ಲ. ನೋಡಿ ಅದು ಏನಾಗ್ತದೆ, ಜನ ತಿರಸ್ಕಾರ ಮಾಡಿದ್ರೆ ನಾನು ತಿರಸ್ಕಾರ ಮಾಡೇ ಇಲ್ಲ. ಸೋತಿರ್ಬೋದು, ಯಾಕೆ ಸೋತೆ ದೇವ್ರ ಪ್ರಿಯಲ್ಲಿ ನನ್ನ ಬಳಿ ದುಡ್ಡಿಲ್ಲ. ಅವಾಗೆಲ್ಲ ಬ್ರೀ ಬಸ್ಸು ನೋಟ್ಬುಕ್ಕು ಆರತಿ ತಟ್ಟೆಯಲ್ಲಿ 500 ರೂಪಾಯಿ. ಅವಾಗ 500 ರೂಪಾಯಿ ಅಂದ್ರೆ ಭಾಳ ದೊಡ್ಡ ಅಮೌಂಟು. ಕೊಟ್ಟ ಮೇಲೆ ಜನರಿಗೆ ಮುಂದೆ ನಮ್ಮನೆ ಎಲ್ಲರೂ ಬಂಗಾರದ ಅರಮನೆ ಕಟ್ಟಿಸಿ ಮುಂಜಾನೆ ಎದ್ಕೊಳ್ಳಿ ರಸಗುಲ್ಲಾನೇ ತಿನ್ನಿಸ್ತಾನ ತಿಳ್ಕೊಂಡಿದ್ರು. ಅದು ಅಟ್ಟೆ ಕೆಲವೊಂದು ದಿವಸ ತಿಂದರು ರಸಗುಲ್ಲ. ಅವ್ರದೇ ಜನ ಹೊಡೆದ್ರು. ಮುಂದೆ ಮತ್ತೊಂದು ಕಡೆ ಹೋದವು. ಇವನ್ ನಾವಂತರೂ ನೋಡ್ರಿ BJP ಒಳಗಿದ್ದಾಗ BJPನೂ ಮಾಡಿ. ಈಗ ಯತ್ನಾಳ್ ಸೋಲ್ಸ್ಯಾನ ಅಂದ್ರೆ ಯತ್ನಾಳ್ ಶಕ್ತಿ ಐತೆ ಅಂದಾಗತ್ಲ ಬಿಜಾಪುರ್ನಾಗ. ನಾ ಯಾರು ಬೇಕಾದ್ರೂ ಕೆಡಬೋದು, ಯಾರನ್ನ ಆರಿಸ್ತಾರೋ ತಾಕತ್ತರ ಐತಿಲ್ಲ ಯತ್ನಾಳ್ಗೆ. ಒಪ್ಪಣ್ಣಾಗಲ್ಲ ಯತ್ನಾಳ್ ಎಲ್ಲನೂ ಸೋಲ್ಸದ. ಹೌದು ಖರೆ ಕಾಣಿಸ್ ನೋಡ ಯತ್ನಾಳ್ ಆತಾರ ಜನ ಆತಾರ. ಯಾಕತ್ತಾರ ಅಂದ್ರೆ 7 ಮಂದಿನ ನಾ ಸೋಲ್ಸಿನ ಅಂತಂದ್ರೆ ನಾನು ನೋಡ್ರಿ, ನನ್ನ ಕೇಳಿ BJPಯವರು 1 ಟಿಕೆಟ್ ಕೊಟ್ಟಿಲ್ಲ ಬಿಜಾಪುರ ಜಿಲ್ಲೆ. ನನಗೆ ಕೇಳೋ ನೈತಿಕತೆ ಯಾರಿಗೂ ಇಲ್ಲ. ನಾನು ಕೇಳಿ ಯಾವ ಟಿಕೆಟ್ ಕೊಟ್ಟಾರ? ಯಾಕೆ ಕೊಟ್ಟಿಲ್ಲ? ಯತ್ನಾಳ್ ಬೆಳಿಬಾರ್ದು, ನನ್ನ ಮಗ ಬೆಳಿಬೇಕು. ಯತ್ನಾಳ್ ಹೇಳಿದ್ದು 1 ಟಿಕೆಟ್ ಕೊಟ್ಟರು ಅವನು ಒಬ್ಬ MLA ಬೆಂಬಲಕ್ಕೆ ಸಿಗ್ತಾನೆ. ಆ ರೀತಿ ವ್ಯವಸ್ಥಿತವಾಗಿ ಯಡಿಯೂರಪ್ಪ ಎಲ್ಲರೂ ರೋಡನ್ ಮಾಡ್ಕೊತ ಬಂದಾರೆ. ನನಗೆ ಮಾಡ್ಬೇಕಂದ್ರೆ ನನಗೆ ನೋಡಿ, ನಾ MLC ಆಗಿದ್ದು ಪಕ್ಷೇತರ. ಯಡಿಯೂರಪ್ಪನೂ 1-2 ದಿವಸ ಇಲ್ಲಿ ಬಂದು ಪ್ರಚಾರ ಮಾಡ್ಯಾರ. ಪ್ರಹ್ಲಾದ್ ಜೋಶಿ ಬಂದು ಪ್ರಚಾರ ಮಾಡ್ಯಾರ. ಜಗದೀಶ್ ಶೆಟ್ಟರ್ ಬಂದು 2 ದಿವಸ ಪ್ರಚಾರ ಮಾಡ್ಯಾರ. ಕಾರ್ಯಕರ್ತರು ಅವಾಗ ಏನು ಕೇಳಿದ್ರು ಅವ್ರಿಗೆ, ಹೌದಪ್ಪ 2 ವಿಧಾನಸಭೆಗೆ 2 ವಿಧಾನ ಪರಿಷತ್ಗೆ 2 ಓಟ್ ಹಾಕ್ಬೇಕು, 1 BJPಗೆ ಹಾಕ್ತೀವಿ, ಇನ್ನೊಂದು ಎಲ್ಲಿ ಹಾಕೋನು ಅಂತ ಕೇಳಿದ್ರು ಕಾರ್ಯಕರ್ತರು. ಅವಾಗ ಏನಂದ್ರು, ಎಲ್ಲಿಯೂ ಹಾಕೋದಿಲ್ಲ, ಒಂದೇ ಹಾಕು, ಹಂಗಾದ ಗೋಡಿ ಗೋಡಿ ಅಂತ ಕೇಳಿದ್ರು. ಇದು ಕಾರ್ಯಕರ್ತರು ಯಾರು ಗ್ರಾಮ ಪಂಚಾಯತ್ ಸದಸ್ಯರು ಕೇಳಿದ್ರು. ಅದಕ್ಕೆ ನೀವು ಸೋತಿದ್ದ ಕಾರಣ ನೀವು ಅದಿರಿ. ನೀವು ಓಟ ಯಾರಿಂದ ಬರ್ತೀರಿ? ಹಿಂದೂಗಳಿಂದ. ದಿನ ಒಂದೊಂದು ಕಡೆ ಇದು ಕೊಟ್ಟಿರಿ. ಇದೇನು ಮನೆ ಆಯ್ತಲ್ಲ, ಅದು
ಏನು ರಂಜಾನ್ ಆಯ್ತಲ್ಲ, ದಿನ ಒಂದೊಂದು ಊರಾಗ ರೋಜಾ ಮಾಡಿ ಏನೋ ಮಾಡ್ತಾರಲ್ಲ, ಅದು ಇಫ್ತಾರ್ ಮಾಡಿದ್ರಿ. ಎಷ್ಟು ಹೊಟ್ಟು ಬಿದ್ದಪ್ಪ ನಿಮ್ಗೆ? ಅದಕ್ಕೆ ನಾ ಹೇಳ್ತೀನಿ, ನಮ್ಮ ಮಂದಿನ ಬಿಟ್ಟು ನಾವು ಓಟ್ ಬಿಡೋದಿಲ್ಲ ಅಂತ. ಅವ್ರು ಏನು ಮಾಡಿದ್ರು ಓಟ್ ಹಾಕೋದಿಲ್ಲ. ಎದಕ್ಕೆ ಟಿಕೆಟ್ ಕೊಟ್ಟರು ಕೂಡ ನೀವು ಪ್ರಚಾರ ಮಾಡಿದ್ರಿ. ಯಾರಿಗ್ರಿ ಕಳೆದ ವಿಧಾನಸಭಾ ಚುನಾವಣೆ ಮಾಡಿದೆ? ಅಲ್ಲಿ ಒಬ್ಬ ಎಂದು ಗ್ರಾಮ ಪಂಚಾಯತಿಗೆ ಆರಿಸಿ ಬರ್ಲಾರ್ದು ಅವ್ನು ನಿಂದ್ರಿಸ್ತಾರೆ ಇವರು. ಅವನಿಗೆ ಉದ್ಯೋಗ ಅದೇ ಐತಿ. ಅವನು ನಿಂದ್ರದು ಎದಕ್ಕೆ? ಆರಿಸಿ ಬರೋದಕ್ಕಲ್ಲ. ಅವನಿಗೆ ಏನಾಗ್ತೈತಿ, ಅಲ್ಲಿ ಒಂದು ಪ್ರಬಲ ಕ್ಯಾಂಡಿಡೇಟ್ ಐತಿ ಕಾಂಗ್ರೆಸ್ದು. ಆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಕಡಲಾಕ ಕಾಂಗ್ರೆಸ್ನವರು ರೊಕ್ಕ ಕಳ್ಸ್ತಾರೆ. ಬಿ ಜೆ ಪಿಯವರು ಯತ್ನಾಳನ್ನು ಮುಗಿಸ್ಬೇಕಂತೇಳಿ ಇಲ್ಲಿ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಆಗಬೇಕಾಗಿತ್ತು ಬಿಜಾಪುರ ನಗರನಾಗ, ಒಯ್ದು ಸಾರವಾಡದಾಗ ಹಾಕಿದ್ರು. ಏನಾಯಿತು? ಪ್ರಧಾನಮಂತ್ರಿಗಳು ಪ್ರಚಾರ ಮಾಡಿದ ಕ್ಷೇತ್ರದಲ್ಲಿ ಸೋತು. ಬಿಜಾಪುರ ಸೋಲಿಸ್ಬೇಕಂದ್ರೆ ಬಿಜಾಪುರ ಜನ ನಾನು ಗೆಲ್ಸೋದು. ನಮ್ಮ ಶಕ್ತಿ ಏನಿದೆ, ಹಿಂದುತ್ವ ಶಕ್ತಿ ಇದೆ. ನೀವು ಸೋತೀರಿ, ನೀವು ಎದಕ್ಕೆ ಸೋತೀರಿ ಅನ್ನೋದು ಎಲ್ಲ ಜಗತ್ತಿಗೆ ಗೊತ್ತದ. ನೀವು ನನಗೆ ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಮುಂದಿನ ಸಲ ನೀವು ಯಾರೂ ಎಮ್ ಎಲ್ ಎ ನಾವು ಇದು ಕಾಯಂ ಮಾಜಿ ಶಾಸಕರಾಗ್ತಾರೆ ಎಲ್ಲರೂ. ನೀವೇನು ಇವತ್ತು ವಿರೋಧ ಮಾಡಿ ಹೇಳಿದ್ದಾರೆ, ಇಲ್ಲ ಯತ್ನಾಳವ್ರು ಎಲ್ಲಿ ಹೋಗಲ್ಲ, ಯತ್ನಾಳವ್ರು ಕರ್ಕೊಂಡು ನಾವು ಹೋಗ್ತೀವಿ, BJP ಅವ್ರು ಬರ್ತಾರೆ, BJP ನಾವು ಒಟ್ಟಾಗಿ ಹೋಗ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ರಮೇಶ್ ಜಾರಕಿಹೊಳಿ ಅವ್ರ ಪಾಪ ಅವ್ರಿಗೂ ಅನ್ಯಾಯ ಆಯ್ತಲ್ಲ. ಇದೇ ವಿಜೇಂದ್ರನೇ ಮಾಡಿದ್ದಲ್ಲ, ವಿಜೇಂದ್ರ DK ಶಿವಕುಮಾರ್ ಕೂಡಿ ಹಲ್ಕ ಕೆಲಸ. ಹಾಂ, ಇನ್ನೊಬ್ಬರು ಅದಾರಲ್ಲ ಅಲ್ಲಿ, ನನ್ನ ಬಗ್ಗೆ ಏನೇನು ಮಾತಾಡ್ರಿ. ಯತ್ನಾಳ್ ಅಷ್ಟೇ ಪಂಚಮಸಾಲಿ ಇರುತ್ತೆ ಒಬ್ಬ ಮಿನಿಸ್ಟ್ರು. ನೋಡ್ರಿ, ನಮ್ಮ ಚರಿತ್ರೆ ಬೇರೆ ಐತಿ, ಅವ್ರ ಚರಿತ್ರೆ ಬೇರೆ ಐತಿ. ಚರಿತ್ರೆಗಳು ಬೇರೆ ಬೇರೆ ಇರ್ತಾವೆ. ಎಷ್ಟು ಮನೆ ಹಾಳಾಗ್ಯೋ ಗುರ್ತಿಲ್ಲ ಅವ್ರ ಸಲುವಾಗಿ.